ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೆ. ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದ್ದಿತ್ತು ನಂಗೆ. ಹಾಗೆ ಹೊರಗಡೆ ಬಂದು ಕೂತಿದ್ದೆ. ಅಲ್ಲೇ ಒಂದ್ ಎರಡು ಹಕ್ಕಿ ಬಂದು ಕೂತಿತ್ತ. ಹಾಗೆ ಕಂಡ್ರೆ ಅದು ಗುಬ್ಬಚ್ಚಿ. ಯಾವತ್ತು ಹಾಗೆ ಅಲ್ಲಿ ಬಂದು ಕೂತ್ಕೊಂಡಿರತ್ತ. ಹಾಗೆ ವಿಡಿಯೋನ ಮಾಡ್ಕೊಂಡೆ. ನಮ್ ಸೈಡ್ ಎಲ್ಲ ಗುಬ್ಬಚ್ಚಿ ಕಾಮಕಷ್ಟು ಸಿಗುದಿಲ್ಲ. ಇಲ್ಲೇ ಜಾಸ್ತಿ ಇತ್ತು ಗುಬ್ಬಚ್ಚಿ. ಹಾಗೆ ಬೇಜಾರಾಗ್ತಾ ಇದ್ದಿತ್ತು ಅಂದೇಳಿಕೆ ಸಂಜೆ ಹೊರಗಡೆ ಹೋಪ ಅಂತ ಬಂತ. ಜಸ್ಟ್ ಒಂದ್ ರೌಂಡ್ ಹೋಪ ಅಂದೇಳಿಕೆ ಇಲ್ಲೊಂದ್ ಟೆಂಪಲ್ ಇತ್ತು, ಚಂದ ಇದಿತ್ತ. ಅಮ್ನೋರ್ ಟೆಂಪಲ್ ಹಾಗೆ ನಾಗದೇವ್ ಟೆಂಪಲ್ ಅಂತ ಅನ್ಸುತ್ತ. ಹಾಗೆ ಇವತ್ತಿನ ವೆದರ್ ಅಂತೂ ಒಳ್ಳೆ ಇತ್ತ. ಸಂಜೆ ಹೊರಗಡೆ ಬಂದ್ರೆ ತುಂಬಾ ಖುಷಿ ಆತ್ತ. ಅದೇ ಮಧ್ಯಾಹ್ನ ಎಲ್ಲ ಬಪ್ಪಕಾತಿಲ್ಲ. ಇವಾಗಿತ್ತಂತೂ ಸಮ್ಮರ್ ಅಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಇಲ್ಲ. ಹಾಗೆ ಇವಾಗೇನೋ ಸಂಜೆ ಇಲ್ಲೆಲ್ಲ ಮ್ಯಾಚ್ ಏನೋ ಆಗ್ತಾ ಇತ್ತ. ಹಾಗೆ ಈ ಒಂದು ಬ್ಲಾಗ್ ಅಲ್ಲಿ ನಾನು ನಿಮ್ಗೊಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ನ ಶೇರ್ ಮಾಡ್ತೆ. ಹಾಗೆ ವಿಡಿಯೋನ ಎಂಡ್ ವರೆಗೆ ವಾಚ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವಾಗ ನಾವು ಇಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡ್ತಾ ಫ್ರೂಟ್ಸ್ ಬೇಕಿತ್ತ. ಹಾಗೆ ಫ್ರೂಟ್ ಶಾಪ್ ಹತ್ರ ಬಂದ ಫ್ರೂಟ್ಸ್ ಸ್ವಲ್ಪ ತಕಂತ ಹಾಗೆ ಇನ್ನ ಮನೆಗೆ ಹೋಪ ಅಂತೇಳಿ ಹೊರಡ್ತ. ಇಲ್ಲೇ ಒಂದ್ ಟೆಂಪಲ್ ಇತ್ತು. ಎಷ್ಟು ಚಂದ ಇತ್ತಂದ್ರೆ ಕೃಷ್ಣ ಟೆಂಪಲ್. ಹೊರಗಿಂದ ವಿಡಿಯೋ ಮಾಡ್ಕೊಂಡೆ. ಇವತ್ತಿನ ವ್ಯೂ ಅಂತೂ ಚಂದ ಕಾಣ್ತಾ ಇತ್ತು ಸಂಜೆ. ಹಾಗೆ ಇಲ್ಲೊಂದು ಬೇಕರಿ ಇತ್ತಂತ ಹೇಳ್ರ. ಅಲ್ಲಿಗ್ ಬಂತ. ಇಲ್ಲಿ ಕಂಡ್ರೆ ಫುಲ್ ಎಲ್ಲ ಕನ್ನಡ ಮಾತಾಡ್ತಾ ಇದ್ರ. ಡಾಲ್ಫಿನ್ ಬೆಂಗಳೂರು ಬೇಕರಿ ಅಂತ ಇತ್ತ. ಹಾಗೆ ಅವ್ರ ಹತ್ರ ಸ್ವಲ್ಪ ಮಾತಾಡ್ತ ನಾವು. ಅವರಿಗೂ ಖುಷಿ ಆಯ್ತು. ನಾವು ಕನ್ನಡ ಮಾತಾಡೋದ್ ಕಂಡು ನೀವು ಎಲ್ಲಿನವರು ಎಲ್ಲ ಕೇಳ್ರ. ನಮ್ ಮಾತಾಡ್ಕೊಂಡ್ ಅವ್ರಿಗೆ ತುಂಬಾ ಖುಷಿ ಆಯ್ತು. ಅವರು ಹಾಸನದವರಂತೆ. ಹಾಸನದವ್ರದ್ದು ಬೇಕರಿ ಅದ. ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡ ಮನೆಗ್ ಬಂತ. ಇದು ನೆಕ್ಸ್ಟ್ ಡೇ. ಇವತ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೆ. ಇವತ್ ಒಂದ್ ಟೆಂಪಲ್ ಗೆ ಹೋಗ್ತಿತ್ತ. ಹಾಗಾಗಿ ಇವಾಗ ಜಸ್ಟ್ ಸ್ನಾನ ಮಾಡಿ ರೆಡಿ ಆದೆ. ಇವತ್ತಿನ ಟೆಂಪಲ್ ನಾನ್ ನಿಮ್ ಜೊತೆ ಶೇರ್ ಮಾಡ್ತೆ. ತುಂಬಾ ಚಂದ ಇರುತ್ತ. ಯಾರು ಸ್ಕಿಪ್ ಮಾಡ್ಬೇಡಿ. ಇವಾಗ್ಲೇ ಟೈಮ್ 1:30 ಆಯ್ತ. ನಾವು ಹೊರಡುವಾಗ ಲೇಟ್ ಆಗಿದ್ದಿತ್ತ. ಅಡ್ಗೆ ಎಂತ ಮಾಡ್ಲಿಲ್ಲ, ಊಟ ಎಂತ ಆಗ್ಲಿಲ್ಲ. ಇನ್ನ ಅಲ್ಲಿಗೆ ಟೆಂಪಲ್ ಗೆ ಹೋಗಿ ಬಂದ ಮತ್ತೆ ಅಡ್ಗೆ ಮಾಡಿ ಊಟ ಮಾಡುದ. ಫೈನಲಿ ಇವಾಗ ರೀಚ್ ಆದ್ವಿ. ಇವತ್ ನಾವು ಬಂದಿದ್ದು ಮುಗಿಲ್ಪೇಟೆ ಗಂಗಕ್ಕೆ ಗಂಗಾ ಸ್ನಾನ ಮಾಡ್ಲಿಕ್ಕೆ. ಇಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಹಾಗೆ ಅವರ ಪಾಪಗಳನ್ನ ಕಳೆಯಲು ಇಲ್ಲಿ ಬಂದು ಸ್ನಾನ ಮಾಡ್ತಾರೆ. ಗಂಗಾ ಸ್ನಾನ ಇಲ್ಲಿನ ಒಂದು ಪದ್ಧತಿ. ಹಾಗೆ ನಾವು ಇವಾಗ ಇಲ್ಲಿಗೆ ಬಂದ್ವಿ. ಪ್ಲೇಸ್ ಅಂತೂ ತುಂಬಾ ಚಂದ ಇತ್ತು. ನಿಮ್ಗೆ ವಿಡಿಯೋದಲ್ಲಿ ಹೇಗೆ ಕಾಣ್ತಿತ್ತೋ ಗೊತ್ತಿಲ್ಲ. ಬಟ್ ರಿಯಲ್ ಅಂತೂ ನಂಗೆ ಒಂಥರ ಕಾಶಿ ಫೀಲ್ ಅನ್ಸ್ತಿತ್ತು. ಅಷ್ಟು ಚಂದ ಇತ್ತು. ಹಾಗೆ ಇವಾಗ ನಾವು ಸ್ನಾನ ಮಾಡ್ಬೇಕು.
ಇವಾಗ ನಾವು ಸ್ನಾನ ಮಾಡಿ ಆದ್ಮೇಲೆ ಇಲ್ಲಿ ನೀರಿಗೆ ಗಂಗಕ್ಕೆ ಅರಿಶಿಣ ಕುಂಕುಮ ಹಾಕಿ ಅದಾದ್ಮೇಲೆ ಬೆಲ್ಲ ಅದಾದ್ಮೇಲೆ ಕಡ್ಲೆ ಎಲ್ಲಾನು ಹಾಕ್ದ್ರ ಅದಾದ್ಮೇಲೆ ಕಾಯಿನ ಹೊಡೆಯುವುದು. ಇದನ್ನ ನಾವೇ ಮಾಡೋದು ಇಲ್ಲಿ. ಅತ್ತೆ ಹೇಳಿದ್ರು ಅದೇ ರೀತಿ ನಾನು ಇವಾಗ ಮಾಡ್ತಾ ಇದ್ದೆ. ಇವಾಗ ನೀರಿಗೆ ಕಡ್ಲೆನೆಲ್ಲ ಬೆಲ್ಲ ಎಲ್ಲ ಹಾಕಿದ್ರಲ್ವಾ ಮೀನು ಎಲ್ಲಿ ಇಲ್ತಿದ್ವೇನೋ ನಾವು ನೋಡ್ಲೇ ಇಲ್ಲ. ಇವಾಗ ಎಷ್ಟು ದೊಡ್ಡ ದೊಡ್ಡ ಮೀನ್ ಅಂದ್ರೆ ಫುಲ್ ದೊಡ್ಡದಿತ್ತು ಅದನ್ನೆಲ್ಲ ಬಂದ್ ತಿಂತ ಇತ್ತು. ಹಾಗೆ ಇವಾಗ ಮೇಲೆ ಮತ್ತೆ ದೇವ್ರಿದೆ ಅದಕ್ಕೆ ಕೂಡ ಪೂಜೆ ಮಾಡ್ಕ ಇವಾಗ ಗಂಗಾ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದ್ವಿ ನಾವು. ಇನ್ನು ಮನೆಗೆ ಹೋಗಿ ಊಟ ಎಲ್ಲ ಮಾಡೋದು. ಇದಿಷ್ಟು ನಮ್ದು ಇಲ್ಲಿ ಗಂಗಾ ಪ್ಲೇಸ್. ಆದಷ್ಟು ನಿಮ್ ಜೊತೆ ಶೇರ್ ಮಾಡಿದ್ದೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾನು ಮನೆಗೆ ಹೋಗಿ ಊಟ ಮಾಡೋದು ಹಾಗೆ ಈ ವ್ಲಾಗ್ ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್.